ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹ್ಯಾಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಏನಿದು ಹೊಲದ ಮನಿದ ಅಡ್ಗಿದ ಹಾಕ್ತಿರಿ, ಇವತ್ತೇನು ಸಡನ್ನಾಗಿ ಎಲ್ಲಿ ಹೊಂಟಿದಾರ ಅಂತ ಕೇಳತ್ತೀರೇನು? ಹಾಂ ರೀ, ಒನ್ ಡೇ ಟ್ರಿಪ್ ಅಂತ ಅಂಬೋಲಿ ಫಾಲ್ಸ್ಗೆ ಹೊಂಟಿದ್ದೇವ್ರಿ. ಈ ಅಂಬೋಲಿ ಊರ್ರಿ ಮಹಾರಾಷ್ಟ್ರ ರಾಜ್ಯದ ಸಿಂಧುದುರ್ಗ ಜಿಲ್ಲೆಯ ಸಾವಂತವಾಡಿ ತಾಲೂಕ್ನ್ಯಾಗ ಬರ್ತೈತ್ರಿ. ಇದು ಬೆಳಗಾವಿಂದ 60-70 ಕಿಲೋಮೀಟ್ರ್ ಐತ್ರಿ. ಮಹಾರಾಷ್ಟ್ರ ಮತ್ತು ಕರ್ನಾಟಕ ಗೋವಾ ಗಡಿ ಭಾಗದಲ್ಲೇ ಐತೆ ನೋಡ್ರಿ. ಇಲ್ಲಿ ನೋಡಾಕ್ರಿ ನಮ್ಗೆ ಫ್ಲೈಕ್ ವಾಟರ್ ಫಾಲ್ಸ್, ಬಾಬಾ ವಾಟರ್ ಫಾಲ್ಸ್, ರಿವರ್ ವಾಟರ್ ಫಾಲ್ಸ್, ನಾಗರಾತಾಸ್ ವಾಟರ್ ಫಾಲ್ಸ್, ಮಹದೇವ್ಗಢ ವ್ಯೂ ಪಾಯಿಂಟ್, ಕೌಲೇಸಾದ್ ವ್ಯೂ ಪಾಯಿಂಟ್, ಸನ್ನೆಸ್ಟ್ ವ್ಯೂ ಪಾಯಿಂಟ್, ಹಿರಣ್ಯಕೇಶಿ ಟೆಂಪಲ್ ರೀ. ಆದ್ರೆ ನಮಗೆ ಒನ್ ಡೇ ಒಳಗೆ ಕವರ್ ಆಗುವಂಗೆ ನಾವು ನೋಡ್ಕೊತ ಹೊಂಟಿದ್ದೇವ್ರಿ. ನಮಗೆ ಫಸ್ಟ್ ಹತ್ತಿದ್ದ ನಾಗರಾತಾಸ್ ವ್ಯೂ ಪಾಯಿಂಟ್ ಹತ್ತೈತ್ರಿ. ಫಸ್ಟ್ ಅದನ್ನ ನೋಡ್ಕೊಂಡು ಮುಂದಕ್ಕೆ ಹೋಗೋಣಂತೆ. ಇಲ್ಲೇ 2 ಸ್ಟೆಪ್ ಮಾಡಿದಾರ್ರಿ. ಒಂದೇ ನೀರ್ರಿ ಕರೆ, ಆದರೆ 2 ಪಾಯಿಂಟ್ದಿಂದ ನಾವು ನೋಡಿದಾಗ ಮಸ್ತ್ ಪೈಕಿ ವ್ಯೂ ಕಂಡುಬಿಡ್ತೈತಿ. ನಾವಿಲ್ಲೇ ಸ್ಟಾರ್ಟಿಂಗ್ ತೋರ್ಸಾತೇನಿಲ್ಲ ನಿಮಗೆ. ಇದರಿಂದ ನೋಡಿದರೆ ನೀರು ಹೆಂಗೆ ಹರಿದ ಕೆಳಗೆ ಬೀಳಾತತಿ ಅನ್ನೋದು ಒಂದು ಸೈಡ್ದಿಂದ ನೋಡ್ತೀವಿ ರೀ. ಆದರೆ ಎದುರಿಗೆ ಇನ್ನೊಂದು ಸೈಡ್ ನೋಡಿದ್ರೆ ಡೈರೆಕ್ಟಾಗಿ ನೀರು ಬಂದ ಕೆಳಗಡೆ ಬೀಳೋದ ವ್ಯೂ ಪಾಯಿಂಟ್ ನಮಗೆ ಕಾಣ್ತೈತೆ ರೀ. ಅಂಬೋಲಿಗೆ ಬರ್ಬೇಕಂದ್ರೆ ರೀ, ನೀವು ನೀರಿನ ಸೌಂದರ್ಯ ಮತ್ತು ಪ್ರಕೃತಿ ಸೌಂದರ್ಯ ಇಷ್ಟಪಡೋರಿದ್ರೆ ನಿಮ್ಮ ಕಣ್ಣಿಗೆ ಯಾವತ್ತೂ ಮೋಸ ಆಗೋದಿಲ್ಲ ನೋಡ್ರಿ. ಎಷ್ಟು ಚಂದ ನೀರು ಹರಿದು ಬರತೈತಿ ನೋಡ್ರಿ. ನಾ ಇಲ್ಲೇ ಒಂದು ವ್ಯೂ ಪಾಯಿಂಟ್ನಿಂದ ತೋರ್ಸಾತ ನಿಮಗೆ ಹೆಂಗೆ ನೀರು ಹರಿದು ಬರತ್ತಂತ. ಇನ್ನೊಂದು ಸೆಕೆಂಡ್ ಒನ್ ಆ ಸೈಡ್ ಐತಿ, ಆ ಕಡೆನೇ ಹೋಗೋಣಂತ. ನಡೀರಿ ಕಾಲಟ ಒಂಚೂರು ಜಾರ್ತಾವು, ಸ್ವಲ್ಪ ಸಾವಕಾಶ ಹೋಗೋಣಂತ. ಬರೀ ನನ್ನ ಮಾತ ಕೇಳತ್ತೀರಿ, ಆದರೆ ನೀರಿನ ಸ್ಪೀಡು ಆ ಸೌಂಡ್ ನಿಮಗೆ ತೋರಿಸ್ತಾನಂತ. ನಡೀರಿ. ಕೇಳಿದ್ರಲ್ಲ ಸೌಂಡು ಎಷ್ಟು ಜೋರಾಗಿ ಕೇಳ್ಸಾತಿತ್ತು. ನೀರಿನ ರಭಸ ಹೆಂಗಿತ್ತಂತ ನೀವು ಲೆಕ್ಕ ಹಾಕ್ರಿ ನೋಡೋಣ. ಇನ್ನು ಅದನ್ನೆಲ್ಲ ನೋಡ್ಕೊಂಡ್ರೆ ಮೇನ್ ಅಟ್ರಾಕ್ಟಿವ್ ಫಾಲ್ಸ್ ಅಂದ್ರೆ ಅಂಬೋಲಿ ಫಾಲ್ಸನ್ನ ನೋಡ್ರಿ. ಇದು ಮೇನ್ ಇರೋದು ಅಂಬೋಲಿ ಫಾಲ್ಸ್ ಅಂದ್ರೆ ಇದ ವ್ಯೂ ಪಾಯಿಂಟ್ ನಮಗೆ ಮಸ್ತ್ ಪೈಕಿ ನೆನಪಿಗೆ ಬಂದುಬಿಡ್ತೈತಿ. ಕಾರ್ ಹಚ್ಚಕ್ಕೂ ದಾರಿ ಇಲ್ರಿ. 2 ಕಿಲೋಮೀಟ್ರ್ ದೂರದಲ್ಲಿ ಹಚ್ಚಿ ನಡ್ಕೊಂತ ನಾವು ಈ ಫಾಲ್ಸಿಗೆ ಎಂಟ್ರಿ ಕೊಟ್ಬಿಟ್ಟಿವಿ. ಯಾಕಂದ್ರೆ ಸಂಡೇ ಇದ್ದಿದ್ದರಿಂದ ಗದ್ಲಾತೇನೋ ಗೊತ್ತಿಲ್ಲರಿ, ಏನೋ ಡೈಲಿ ಇರ್ತೈತೋ ಅದು ಗೊತ್ತಿಲ್ಲ. ನಾವು ಹೋದ ದಿನ ಮಾತ್ರ ಭಾಳ ಅಂದ್ರೆ ಭಾಳ ಗದ್ಲಿತ್ರಿ. ನೋಡ್ರಿ ಹೆಂಗೆ ನೀರು ಮೇಲಿಂದ ಬರತೈತಿ. ಜನ ಎಷ್ಟು ನಿಂತಾರೋ ಲೆಕ್ಕ ಹಾಕ್ರಿ ನೀವು ನೋಡೋಣ. ನೋಡ್ರಿ ಮೇನ್ ಹೋಗಿದ್ದ ಇದ ಫಾಲ್ಸ್ ನೋಡಕ್ಕೆ ಹೋಗಿರ್ತೇವಿ. ಆದ್ರೆ ಹಂಗೆ ನೋಡಿ ಹೆಂಗೆ ಹೊಳೆ ಬರಕ್ಕೆ ಬರ್ತೈತಿ ಹೇಳ್ರಿ ನೋಡೋಣ. ನಾವು ಅವ್ರಂಗೆ ಒಂಚೂರ ಮ್ಯಾಲೆ ಹತ್ತಿ ಹೋಗೇ ಬಂದ್ರಾತಂತ ಮುಂದಕ್ಕೆ ಹೋಗೇ ಬಿಟ್ಟಿದ್ದೇವ್ರಿ. ಒಂದು ಮನುಷ್ಯಾಗ 20 ರೂಪಾಯಿದಂಗೆ ಪಿ ಇಟ್ಟಿದ್ರು. ನಾವು ಟಿಕೆಟ್ ಹರಿಸಿ ನುಗ್ಗಲ್ನಾಗ ನುಗ್ಗೇ ಬಿಟ್ಟಿದ್ದೇವಂತ್ರಿ. ಮ್ಯಾಲೆ ಹೋಗೋದಾದ್ರಿ ಜೀವ ಕೈಯಾಗ ಹಿಡ್ಕೊಂಡು ಹೋದಂಗೆ. ಯಾಕಂದ್ರೆ ನೀರಾಗ ಕಾಲು ನಿಂದ್ರೋದಿಲ್ಲ, ಜಾರ್ತಿರ್ತಾವೆ. ಸ್ವಲ್ಪ ಹುಷಾರಾಗಿನ ಮ್ಯಾಲೆ ಹತ್ತಿ ಬಿಡೋಣಂತ. ಜೊತೆಗೆ ಸಣ್ಣ ಮಕ್ಕಳಿದ್ರೆ ಸ್ವಲ್ಪ ವಾಗತಿಲ್ಲ ಹೋಗ್ರಿ, ಯಾಕಂದ್ರೆ ಭಾಳ ರಶ್ ಇತ್ತು. ಗದ್ಲಿಲ್ದಿರ ಏನಿಲ್ಲ ಬಿಡ್ರಿ, ಆರಾಮಾಗಿ ಹೋಗ್ಬೋದು. ನಿಮಗೆ ಫ್ರೀ ಏನಾರ ಇತ್ತಂದ್ರೆ ನೀವು ಆರಾಮಾಗಿ 2 ದಿನ ಸೂಟಿ ತೊಗೊಂಡು ಬಂದು ರೂಮ್ ಮಾಡ್ಕೊಂಡು ನೋಡಿ ಹೋಗ್ಬಿಡ್ರಿ. ಯಾಕಂದ್ರೆ ಎಷ್ಟು ನೋಡಿದ್ರು ಸಾಲೋದಿಲ್ಲ. ಮತ್ತು ಎಷ್ಟೊತ್ತು ತಿಂತರೂ ರೀ ಟೈಮ್ ಹೋಗಿದ್ದಾಗ ಗೊತ್ತಾಗೋದಿಲ್ಲ. ಬೆಳಗಿನ 11ರಿಂದ ರೀ ಸಾಯಂಕಾಲ 6:30ವರೆಗೂ ಅಲ್ಲೇ ಟೈಮ್ ಕಳೆದೇವಿ. ಆದರೆ ಹೊತ್ತು ಹೆಂಗೆ ಹೋಗೈತಂತ ಗೊತ್ತಾಗಲಿಲ್ಲ ನೋಡ್ರಿ. ಮಳೆ ರೀ ಒಟ್ಟು ಸಡ್ಲ ಬಿಟ್ಟಿಲ್ಲ. ಯಾಕಂದ್ರೆ ಪ್ರತಿ 5 ನಿಮಿಷಕ್ಕೊಂದು ಸಾರಿ ಬಂದು ರಪ್ ಅಂತ ಜೋರಾಗಿ ಮಳೆಯಾಗಿ ಹೋಗ್ಬಿಡ್ತಿತ್ತು. ಅದಕ್ಕೆ ನೀವು ಹೋಗೋದಾರ ನಿಮ್ಮ ವಾಗತಿ ಒಳಗೆ ಛತ್ರಿಗೆ ಮತ್ತು ರೈನ್ಕೋಟು ಎಲ್ಲ ಧರಿಸ್ಕೊಂಡು ಹಾಕ್ಕೊಂಡು ಹೋಗ್ರಿ. ಇಲ್ದರ ಖರೀದಿ ಆದರೂ ಮಾಡ್ಕೊಂಡು ಹೋಗ್ರಪ್ಪ, ಹಂಗೆ ಹೋಗ್ಬೇಡ್ರಿ. ಬೇಸ್ಗ್ಯಾಗ ಹೋದ್ರಿ ಇದೆಲ್ಲ ನಿಮಗೆ ಖುಷಿ ತಂದು ಕೊಡೋದಿಲ್ಲ. ಯಾಕಂದ್ರೆ ಬೇಸ್ಗ್ಯಾಗ ನೀರಷ್ಟೇ ಇರ್ತೈತಿ, ಈ ಮಾಡು ಅನ್ನೋದು ಏನೂ ಇರೋದಿಲ್ಲ ರೀ. ನಡ್ರಪ್ಪ ಇನ್ನು ಸಾಕು ಮಾಡಿ ಮುಂದಿನ ಊರಿಗೆ ಪ್ರಯಾಣ ಮಾಡೋಣಂತ. ಯಾಕಂದ್ರೆ ಈಗಾಗಲೇ 3 ತಾಸು ಇಲ್ಲೇ ಕಳೆದು ಬಿಟ್ಟಿದ್ದೇವ್ರಿ. ಇನ್ನು ಮುಂದಿನ ಊರು ನೋಡಿ ಮತ್ತು ಮನೆ ಕಡೆ ಹೋಗ್ಬೇಕಂತ. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡ್ರಿ ಮುಂದೆ ಗಾಡಿ ಇರೋ ಕಡೆ ಓಡಿ ಬಂದುಬಿಟ್ಟಿದ್ದೇವೆ. ಗಾಡಿಗೂ ಫಾಲ್ಸ್ಗರಿ 1.5 ಕಿಲೋಮೀಟ್ರ್ನಷ್ಟು ದೂರ ಇತ್ತು. ಮತ್ತು ಗಾಡಿ ಕಡೆ ಯಾಜಿಟ್ಟಿದ ನಡ್ಕೊಂತ ಹೊಂಟ್ಬಿಟ್ಟಿದ್ದೇವ್ರಿ. ಹೊರಗಿನ ವಾತಾವರಣ ತೋರಿಸ್ತೀನಿ ನೋಡ್ರಿ ಎಷ್ಟು ಚಂದ ಪ್ರಕೃತಿ ಸೌಂದರ್ಯ ಐತಂತೆ. ಕಾರ್ ಪಾರ್ಕಿಂಗ್ ನೋಡ್ರಿ ಎಲ್ಲಿಂದ ಎಲ್ಲಿವರೆಗೂ ಹಚ್ಚಿಬಿಟ್ಟಿದಾರಂತ. ಇನ್ನು ನಡೀರಿ ಮುಂದಿನ ಊರಿಗೆ ಹೋಗೋನು. ನಡಕ ಮಂಗ್ಯಾಗಳ ಕಾಟ ಭಾಳ ಐತ್ರಿ. ಸ್ವಲ್ಪ ವಾಗತಿಲ್ಲ ಇರಿ. ಕೈಯಾಗ ಫೋನ್ ನೋಡಿದ್ರು ಕೂಡ ಇಸ್ಕೊಂಡು ಓಡೋಗ್ಬಿಡ್ತಾವೆ.
ಮತ್ತು ರೋಡು ನೋಡ್ರಿ ಯಾವ ರೀತಿ ಮಾಡಿ ಕಾಡತ್ತೈತಿ. ಸ್ವಲ್ಪ ದೂರಿಂದೂ ನಮಗೆ ಕಾಣೋದಿಲ್ಲ. ಸಾವಕಾಶ ಗಾಡಿ ಬಿಟ್ಕೊಂತ ಗಾಡ್ ಸೆಕ್ಷನ್ದಾಗ ಹೊಂಟು ಬಿಟ್ಟಿದ್ದೇವ್ರಿ. ಟ್ರಾಫಿಕ್ನು ನೋಡ್ರಿ ಎಷ್ಟು ಕಂಟಿನ್ಯೂ ಐತಂತ ನಡ್ಕೊತ ಹೋಗೋರು ಆರಾಮಾಗಿ ನಡ್ಕೊತ ಹೊಂಟು ಬಿಟ್ಟಿದ್ದಾರು. ಯಾಕಂದ್ರೆ ಅಷ್ಟು ರಶ್ ಇತ್ತು ಬಿಡ್ರಿ. ಇನ್ನು ಮುಂದೆ ಹೋಗಿದ್ದಾನೆ ರೀ ಹಿರಣ್ಯಕೇಶಿ ಟೆಂಪಲ್ಗೆ ಹೋಗಿದ್ದೇವ್ರಿ. ಇಲ್ಲಿ ಕೂಡ ರೀ ಕಾರ್ ಪಾರ್ಕಿಂಗಿಗೆ ಎಲ್ಲ ವ್ಯವಸ್ಥೆ ಮಾಡಿದರು. ಅದನ್ನು ಕಾರ್ ಪಾರ್ಕಿಂಗ್ ಮಾಡಿ ಇನ್ನೊಂಚೂರು ಒಳಗೆ ನಡ್ಕೊಂಡು ಹೋಗೋದೈತಿ. ಸ್ವಲ್ಪ ನಡ್ಕೊತ ನಾವು ಒಳಗೆ ಬಂದುಬಿಟ್ಟಿದ್ದೇವ್ರಿ. ಇನ್ನು ಒಳಗೆ ಹೋಗಿ ದೇವ್ರು ಹೆಂಗೆ ಐತಂತ ಒಂಚೂರು ಕಣ್ಣಾಸನು ನಡೀರಿ. ಇಲ್ಲೇ ನೀರು ಹರಿಯತೈತಲ್ರಿ. ಈ ನದಿ ಹಿರಣ್ಯಕೇಶಿ ನದಿ ಅಂತ ಕರೀತಾರೋ, ಮತ್ತು ಇದು ಹಿರಣ್ಯಕೇಶಿ ನದಿಯ ಉಗಮ ಸ್ಥಾನ ಅಂತಲೂ ಕೂಡ ಕರೀತಾರ್ರಿ. ಇಲ್ಲಿ ನೋಡ್ರಿ ನೀರು ಎಷ್ಟು ತಿಳಿಯಾಗಿ ಜಳ 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 ಅಂತ ಹರ್ಕೊಂತ ಮುಂದೆ ಹೊಂಟಿದಾವ್ರಿ. ನಡೀರಿ ಒಳಗಡೆ ಹೋಗಿ ದೇವ್ರನ್ನ ಒಂಚೂರ ಭೇಟಿಯಾಗಿ ಬರೋಣಂತ. ಮ್ಯಾಲ ದೊಡ್ಡದೊಂದು ಗುಡ್ಡ ಐತ್ರಿ. ಗುಡ್ಡದ ಬುಡಕ್ಕೆ ಇವರ ನೀರು ಹರಿದು ಹೋಗತಿ. ಅದರಲ್ಲಿ ಒಂದು ಪುಟ್ಟ ದೇವಸ್ಥಾನವನ್ನಾಗಿ ಇವರು ನಿರ್ಮಾಣ ಮಾಡಿದಾರ್ರಿ. ಹಿರಣ್ಯಕೇಶಿ ಟೆಂಪಲ್ ಅಂತ ಕರೀತಾರೆ. ಹಿರಣ್ಯಕೇಶಿ ಅಂದ್ರೆ ಬಂಗಾರದ ಕೂದಲ ಉಳ್ಳವಳು ಅಂತಲೂ ಕರೀತಾರಂತ್ರಿ. ಅಲ್ಲಿ ನೋಡ್ರಿ ತೋರ್ಸಾತನ ಇಷ್ಟ ಸಿಂಪಲ್ಲಾಗಿ ಟೆಂಪಲ್ ಐತಿ ನೋಡ್ರಿ. ಬಾಜು ಒಂದು ಶಿವನ ಮೂರ್ತಿ ಐತಿ. ಅದ್ರ ಮುಂದೆ ಒಂದು ನಂದಿ ವಿಗ್ರಹ ಐತಿ. ನೀರು ಈ ಕೆಳಗಡೆಯಿಂದ ಪಾಸಾಗಿ ಮುಂದೆ ಹರ್ಕೊತ ಹೋಗತ್ತಂತ ಅಂತಾರು. ನೋಡ್ರಿಲ್ಲೇ ತೋರ್ಸಾತ ನಿಮಗೆ. ಇನ್ನು ಎಲ್ಲ ಮುಗಿಸ್ಕೊಂಡ್ರಿ ಇನ್ನು ಹೊರಗಡೆ ಬಂದಿವ್ರಿ. ಎಷ್ಟು ತಿಳಿಯಾಗಿ ನೀರು ಬರತೈತಿ. ಇಲ್ಲಿ ನೋಡ್ರಿ ಇದ್ರ ಸ್ಪೀಡ್ ಎಷ್ಟೈತಂತ. ಒಳಗಡೆ ಸಮಾಧಾನಲೆ ನೀರು ಹರಿದು ಮುಂದೆ ಹೊಂಟ್ರೆ ಇಲ್ಲೇ ಹೊರಗೆ ಬಂದು ನೋಡಿದರೆ ಇಷ್ಟು ಸ್ಪೀಡಾಗಿ ನೀರು ನಮಗೆ ಕಾಣತೈತಿ. ನೀರಿನ ಸೌಂದರ್ಯ ಸವಿಬೇಕಂದ್ರೆ ರೀ ನಾವು ಅಂಬೋಲಿ ಫಾಲ್ಸ್ಗೆ ಪಕ್ಕ ಬರಬೇಕಂತ ಅನಿಸ್ಬಿಡ್ತೈತಿ. ಸುಳ್ಳ ಹೊರದೇಶ ಆ ದೇಶ ಅಂತ ಸುತ್ತಾಡ್ತೀರಿ, ಆದರೆ ಒಮ್ಮೆ ಅಂಬೋಲಿ ಫಾಲ್ಸ್ಗೆ ಬಂದು ಹೋಗ್ರಿ. ಇಲ್ಲಿ ಪ್ರಕೃತಿ ಸೌಂದರ್ಯ ಏನೈತಲ್ರಿ ಕಣ್ ತುಂಬಿಕೊಳ್ಳಕ್ಕೆ ಭಾಳ ಅಂದ್ರೆ ಭಾಳ ಪುಣ್ಯ ಮಾಡಿರ್ಬೇಕು ನೋಡ್ರಿ. ಯಾಕಂದ್ರೆ ಸ್ವರ್ಗನೇ ದರೆಗಿಳಿದಷ್ಟೇ ಖುಷಿ ತಂದು ಕೊಟ್ಬಿಡ್ತೈತಿ. ಇನ್ನು ಲಾಸ್ಟ್ ಬರೋದನ್ನ ರೀ ಕವಳೆ ಸಾದ್ ರಿವರ್ಸ್ ವಾಟರ್ ಫಾಲ್ಸ್ ಅಂತ್ರಿ. ಹಾಂ ರೀ ಕರೆ ಏನಂದ್ರೆ ಮೇಲಿಂದ ಏನು ನೀರು ಬೆಟ್ಟದ ಮೇಲಿಂದ ಏನು ಕೆಳಗೆ ಹರಿತೈತ್ಲ, ಆ ಕಡೆಯಿಂದ ಗಾಳಿ ಬೀಸಿ ಅದ ನೀರು ಉಲ್ಟಾ ಮ್ಯಾಲೆ ಹಾರಿ ಬಂದುಬಿಡ್ತೈತ್ರಿ. ಇದಕ್ಕೆ ರಿವರ್ಸ್ ವಾಟರ್ ಫಾಲ್ಸ್ ಅಂತ ಕರೀತಾರೋ. ಇನ್ನಷ್ಟು ಚಂದಗೆನ ವಿಡಿಯೋ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀವ್ರಿ. ಆದ್ರೆ ಮಳೆ ತಿರುವಾಡೆ ಕಟ್ಟಾಕತ್ ಬಿಡ್ತು. ಹೀಗಾಗಿ ಎದ್ನೋ ಬಿದ್ನೋ ಅಂತ ಜಾಕೆಟ್ ಹಾಕೊಂಡು ಓಡಾಡ್ಬಿಟ್ಟಿದ್ದೀವಿ. ಇಲ್ಲಿ ವಾತಾವರಣ ರೀ ಪ್ರತಿ ಒಂದೊಂದು ನಿಮಿಷಕ್ಕೆ ಒಂದೊಂದು ಥರ ಚೇಂಜ್ ಆಗಿಬಿಡ್ತೈತಿ. ಆ ಮಾಡಿ ಅನ್ನೋದು ನಮಗೆ ಎಲ್ಲ ಬ್ಲರ್ನಾಗಿ ಕಾಣಕತ್ ಬಿಟ್ಟೈತ್ರಿ. ಭಾಳ ಹೊತ್ತೂ ಇಲ್ರಿ, ಒಂದೇ ಒಂದು ನಿಮಿಷದಾಗ ಮತ್ತೆ ಸರ್ದಿದ್ದ ನಮಗೆ ಈ ರೀತಿ ಎಲ್ಲ ಫಾಲ್ಸ್ ಕಾಣ್ತಾವೆ. ಮತ್ತು ಇಲ್ಲಿ ನೋಡ್ರಿ ಎಲ್ಲ ಎಷ್ಟು ಬ್ಲರ್ಮ್ ಕಾಣತಾವೆ ಒಂದೇ ನಿಮಿಷದಾಗ ಅಂತ ತೋರಿಸ್ತೇನೆ. ಮತ್ತು ಸಡನ್ನಾಗಿ ಎಲ್ಲ ಮುಚ್ಚಿಬಿಡ್ತಾವೆ. ಈ ಅಂಬೋಲಿಗೆ ಬಂದ್ರಿ ಮಳೆಗಾಲದಿಂದಾಗ ಎಲ್ಲಿ ನೋಡ್ತಿರಲ್ಲಿ ನೀರ ನೋಡ್ರಿ. ನೋಡೋಣ್ರಿ ಇನ್ನೊಂದು ಸಾಧ್ಯ ಆದ್ರೆ ಪ್ರಕೃತಿ ಸೌಂದರ್ಯವನ್ನು ಬಿಸಿಲಾಗೊಮ್ಮೆ ನೋಡಿದ್ರಾಯ್ತು. ಯಾಕಂದ್ರೆ ಮಳೆಗಾಲದಾಗ ಎಲ್ಲ ಬ್ಲರ್ನಾಗಿ ಕಾಣಕತ್ಬಿಟ್ಟಿತ್ತು. ಎಲ್ಲಿ ನೋಡ್ತಿರಲ್ಲೇ ನಮಗೆ ಬರೀ ಮಾಡಿ ಕಾಣೋದಕ್ಕಾಗಿ ಎಲ್ಲ ಮುಗಿಸ್ಕೊಂಡು ಮತ್ತು ಒಳ್ಳೆ ಪ್ರಯಾಣ ನಡೆಸಿದೀವ್ರಿ. ಇನ್ನು ಎಲ್ಲ ಮುಗಿಸ್ಕೊಂಡ್ರಿ ನಮ್ಮ ಕರ್ನಾಟಕದ ಬಾರ್ಡರ್ನ ತಲುಪಕ್ಕಂತ ಹೊಂಟ್ಬಿಟ್ಟಿವಿ ನೋಡ್ರಿ. ಮಹಾರಾಷ್ಟ್ರ ಗಡಿ ದಾಟಿ ನಮ್ಮ ಕರ್ನಾಟಕದ ಹದ್ದೆಗೆ ಬಂದುಬಿಟ್ಟಿದ್ದೇವ್ರಿ. ಹಾಂ ಇನ್ನೊಂದು ವಿಷಯ, ನೀವು ಅಂಬೋಲಿಗೆ ಬರೋದಾದ್ರಿ ಇಲ್ಲೇ ಫೋನ್ಪೇ ನಡೆಯೋದಿಲ್ಲ, ನೆಟ್ವರ್ಕ್ ಸಿಗೋದಿಲ್ಲ. ಹೀಗಾಗಿ ಎಷ್ಟೊತ್ತಿದ್ರು ಅಮೌಂಟ ಕೈಯಾಗಿ ಹಿಡ್ಕೊಂಡು ಬಂದುಬಿಡ್ರಿ. ಸೇಫಾಗಿ ಬಂದು ಸೇಫಾಗಿ ಅಂಬೋಲಿ ವಾಟರ್ ಫಾಲ್ಸ್ ನೋಡ್ಕೊಂಡು ಮನೆ ಕಡೆ ಹೋಗಿಬಿಡ್ರಿ. ಇವತ್ತಿನ ನಂದು ಬ್ಲಾಗ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಪ್ಪ. ವಿಡಿಯೋ ನೋಡಿ ಹಂಗೆ ಹೋಗಬೇಡ್ರಿ. ಇನ್ನೊಂದು ವಿಡಿಯೋದಾಗ ಮತ್ತೆ ಭೇಟಿ. ಅಲ್ಲಿವರೆಗೂ ಬಾಯ್.